ನಮಸ್ಕಾರ, ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ. ಇಡಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿ ಮಾಡಿದ ರಸ್ತೆ, ಚರಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಲಕ್ಷಾಂತರ ರೂಪಾಯಿ ಬಿಲ್ ಪಾವತಿಸಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ದಾಖಲೆಗಳಲ್ಲಿ ಕಾಮಗಾರಿ ನಡೆದಿರುವುದಾಗಿ ತೋರಿಸಿದ್ದರೂ ಸ್ಥಳ ಪರಿಶೀಲನೆಯಲ್ಲಿ ಕಾಮಗಾರಿ ಕಾಣುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರ್ಕಾರದ ಹಣ ದುರುಪಯೋಗವಾಗಿದೆಯೇ ಎಂಬುದನ್ನು ಅಧಿಕಾರಿಗಳು ದಾಖಲೆ ಪರಿಶೀಲನೆ ಹಾಗೂ ಸ್ಥಳ ಪರಿಶೀಲನೆ ಮೂಲಕ ತನಿಖೆ ನಡೆಸಬೇಕು. ತಪ್ಪಿತಸ್ಥರ ಕಂಡುಬಂದರೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿಗಾರರು ಗೌಸಂದಿ, ವಿಜಯಶಕ್ತಿ ನ್ಯೂಸ್, ಬೆಳಗಾವಿ. No, lagane. ಏನು ಸರ್ ಸಮಸ್ಯೆ? ಜನ ಈ ರೀತಿ ಗ್ರಾಮಸ್ಥರು ಆರೋಪ ಮಾಡ್ತಾರ, ಎಷ್ಟ್ ಮಟ್ಟಿಗೆ ನಿಜ, ಎಷ್ಟು ಇಲ್ಲ ಅವ್ರು ಮಾಡೋದ್ರೊಳಗ ಸತ್ಯ ಐತಿ ಸರ್. ಬಟ್ ಅದು ಸಮಸ್ಯೆ ಹೆಂಗಂತಂದ್ರ ರೋಡ್ 2095ರಾಗಿಂದ ಹುಟ್ಟಿದ್ ಸರ್. ಅದ 1995 ಅವಾಗ ಆಗಿದ್ದು ಏನಾಗೈತ್ರಿ, ಎರಡು ಕಡೆ ರೈತರದ ಅಂತೇಳಿ ಮಾಡ್ಸಿತ್ತು ಸರ್. ಅವಾಗ ಮಾಡ್ಸಿದ್ರೆ ಏನಾಗಿತ್ತು ಸರ್, ಯಾವ್ದೋ ರೈತರಿಗೆ ಅದು ಅಂತೆಟಿಕವಾಗಿ ಸರ್ವೆದೊಳಗಿಲ್ಲ ಸರ್ ರೈತಕ್ಕೆ ಭೂಮಿ. ಮತ್ತೆ ಸರ್ವೆ ನಂಬರ್ 33/1 ಎಷ್ಟೈತಿ ಸರ್ ಇದ್ರದ್ದು ನಮ್ಮ ಸ್ಮಶಾನ ಸರ್. 22 ಗುಂಟೆ ಇದೆ ಸರ್, ಮಧ್ಯದೊಳಗೆ ಇದೆ ಸರ್. ಅದಕ್ಕೆ ಹೋಗ್ಬೇಕಂತಂದ್ರ ಸರಿಯಾಗಿ ಅದಕ್ಕೆ ಗೌರ್ಮೆಂಟ್ ಸರ್ವೆ ಮಾಡಿಸ್ಕೊಂಡು ಮಾಡ್ಬೇಕನ್ನೋಂತ ರಸ್ತೆ ಮಾಡ್ಬೇಕಾದ್ರೆ ಸರ್, ನಾವು ಆ ಸರ್ವೆದೊಳಗೆ ಮ್ಯಾಪ್ನೊಳಗೆ ನಮ್ಗೆ ರಸ್ತೆ ನಕಾಶಿ ಇಲ್ಲ ಸರ್. ಹಿಂಗಾಗಿ ಎರಡು ಕಡೆ ರೈತರನ್ನ ಹೊಲಿಸಿ ಅದು 95ರಾಗ ಹಿಂದಿನ ಇದ್ದವ್ರು ಮಾಡಿದ್ರು, ಹಿರಿಯರು ಮಾಡಿದ್ರು ಸರ್. ಇವಾಗ ಏನೈತ್ರಿ, ಅದು ಸರ್ವೆ ಮಾಡ್ಸೋದ್ಮೇಲೆ ನಾವು ಮಾಡ್ತಕ್ಕಂತ ರಸ್ತೆನ ದಾಟಿ ಒಂದ್ 20 ಫೂಟ್ ಬೇರೆ ರಸ್ತೆ ರೈತರ ಕಡೆ ಹೋಗಂತೆ ಆ ಒಂದು ರೈತ ಏನ್ ಮಾಡಿದಾರ ತೆರವುಗೊಳಿಸಿದ್ ಸರ್. ಇದಾದ್ಮೇಲೆ ಸಮಸ್ಯೆ ಆದ್ಮೇಲೆ ನಾವು ತಹಸೀಲ್ದಾರ್ ಸಾಹೇಬ್ರಿಗೂ ಮತ್ತೆ ತಲಾಟೆ ಅವ್ರಿಗೂ ಕರ್ಕೊಂಡ್ಬಂದು ಸ್ಥಾನಿಕವಾಗಿ ಎಲ್ಲ ಚೆಕ್ ಮಾಡ್ಸಿದ್ವಿ ಸರ್. ಮಾಡ್ಸೋದ್ ಒಂದ್ ಲೆಟರ್ನು ಕೊಟ್ಟಿದ್ವಿ, ಅದು ನಮ್ ಕಡೆ ರೆಕಾರ್ಡ್ಸ್ ಒಳಗೆ ಇದೆ ಸರ್. ಪಂಚಾಯತ್ ಒಳಗ ಕೊಟ್ಮೇಲೆ ಏನಾಯ್ತು ಸರ್, ಅದು ಅವ್ರು ಒಂದು ಇದು ತೀರ್ಮಾನ ತಗೊಂಡಿದಾರೆ ಸರ್. ಏನಂತ 4ನೇ ಇದ್ರೊಳಗೆ ಸರ್, ರೈತನ ಒಪ್ಪಿಗೆ ಒಳಗಿದ್ರೆ ಮಾತ್ರ ನೀವು ಹಾಸ್ಕೋದು, ಹೊಂದಾಣಿಕೆ ಮಾಡ್ಕೊಂಡು ಊರ ಜನ ಮತ್ತು ಹೊಂದಾಣಿಕೆ ಆದಷ್ಟು ಆ ರೈತನ ಕನ್ವಿನ್ಸ್ ಮಾಡ್ಕೊಂಡು ನೀವು ಇದ್ರೊಳಗೆ ಹಾಯ್ಬೋದಂತ ಒಂದು ಇದು ಭಾಳ ನಮಗೊಂದು ಪಂಚಾಯತ್ ಒಂದು ಭಾಳ ನೋಟಿಸ್ ಕೊಟ್ಟಾರ ಸರ್. ಹಿಂಗಾಗಿ ನಾವು ಯಾರೋ ಸತ್ರು ಆ ರೈತನ ಅನುಮತಿ ತಗೋಬೇಕಾಗಿದೆ ಸರ್. ಸರ್ ಈಗ ಸಂಬಂಧಪಟ್ಟಂತ ಯಾರೋ ಹೆಸರು ಇದಾರ ನಿಮ್ಮ ಊರು? ಹಾ ಸರ್, ಅವ್ರಾಗಿಲ್ಲ, ಅವ್ರ ಏನೋ ದಾರಿ ಕೊಟ್ಟಿದ್ರಂತಲ್ಲ ಆ ಟೈಮ್ದಲ್ಲಿ? ಅವ್ರದ್ದು ದಾರಿ ಇಲ್ಲ ಸರ್. ಅಂದ್ರೆ ಈಚ ಕಡೆ ಒಂದು ಅವ್ರದ್ದು ಸ್ಮಶಾನ, ಅದು ಬಡಿಗ್ಯಾರ ಅಂತ ಹೇಳಿ ತಲವಾರ್ ಪೈಕಿ ಅವ್ರದ್ದು ಹಿಂದಿನ ಆಸ್ತಿ ಸರ್, ಅವ್ರು ಬಿಟ್ಟು ಕೊಟ್ಟಿದಾರ್ರಿ. ಇದು ಈಚ ಕಡೆ ಸರ್ವೆ ನಂಬರ್ 32 ಸರ್ವೆ ನಂಬರ್ ಏನಿದೆ ಸರ್, ದೇಸಾಯರು. ಬಟ್ ಇಲ್ಲಿ ನಮ್ಮ ಊರ ರೈತರಿಗೊಬ್ಬರಿಗೆ ಬೆನಕಟ್ಟೆ ಅಂತ ಅವ್ರಿಗೆ ಮಾರಾಟ ಮಾಡಿದಾರೆ ಸರ್. ಈ ಕಡೆ ಪೈಕರ್ ಪಪ್ಪಾರ ಅಂತೇಳಿ ಅವ್ರ ಜಮೀನ್ ಇದೆ ಸರ್. ನಾವು ರಸ್ತೆ ಮಾಡಿದಾಗ ದೇಸಾಯರ್ದ ಇದ್ರಕ್ಕಿಲ್ಲ ಸರ್, ಎರಡು ಕಡೆ ರೈತರದರಿ. 95ರಾಗ ನಮ್ಮ ತಂದೆಯವ್ರ ಚೇರ್ಮನ್ ಇದ್ದಾಗ ಮಾಡ್ಸಿದ್ ಸರ್ ಅದು. ಹೌದ್ರಿ, ಅವಾಗ ಒಂದ್ ಮಾತು ಕೊಟ್ಟಿದ್ರು, ಹಿರಿಯರ್ ಕೊಟ್ಟಿದ್ರ ಸರ್. ಏನು, ಯಾರು ನಿಮ್ಗ ಸರ್ವೆ ನಿಮ್ ಹೊಲ ಅದ್ಬಸ್ತಿ ಆದ್ಮೇಲೆ ನೀವು 4 ಫೂಟ್ ಕೊಡು, ನೀವು 4 ಫೂಟ್ ಕೊಡ್ರಿ, ಅದನ್ನ ಮಾಡೋಣ ಅಂತ ಹೇಳಿದ್ರಂತ ಸರ್. ಬಟ್ ಈಗ ಎರಡೂ ರೈತರು ಒಪ್ಕೊಳ್ಳಿಲ್ಲ ಸರ್. ಅದಕ್ಕೆ ನಮ್ದು ಯಾಕೆ ಊರ್ ಸಂಬಂಧ ನಾವ್ ಯಾಕೆ ಅದನ್ನ ಇದು ಮಾಡೋಣ? ಪಂಚಾಯತಿದ ಗೌರ್ಮೆಂಟ್ ಜಾಗ ಇಲ್ಲ, ಗೌರ್ಮೆಂಟ್ ಜಾಗ ಎಲ್ಲೂ ಇಲ್ಲ ಸರ್. ಏನ್ ವ್ಯಾಪ್ತಿ ಒಳಗೆ ಸರ್ ನಮ್ದು ಇಲ್ಲಿ ಎಲ್ಲೂ ಜಾಗ ಇಲ್ಲ ಸರ್. ಇದ್ದ ಜಾಗದೊಳಗ, ಯಾಕಂದ್ರ ಅವಾಗ ನಾವು ಸಣ್ಣರಿದ್ದ ಕೇಳ್ಪಟ್ಟಂಗ ಸರ್, ಒಂದ್ 15-20 ಮನಿ ಸರ್. ಈಗ 500 ಮನಿ ಆಗಿದಾವ. ಎಲ್ಲಾ ಗೋಟನ್ ಜಾಗ ಅಕ್ವರ್ ಆಗ್ಬಿಟ್ಟಿದಾವ ಸರ್. ಅಕ್ವರ್ ಆಗಿದಾವ, ಬಾಳ ಇಂಪಾರ್ಟೆಂಟ್ ಸರ್. ಈಗ ಅದ ಅಂದ್ರ ಊರ್ ಬಿಟ್ಟ ಮಾಡ್ಬೇಕು ಸರ್ ಸ್ಮಶಾನ ಅನ್ನೋದು, ಊರೊಳಗೆ ಮಾಡಕ್ ಬರಲ್ಲ. ಸರ್ ಈಗ ಆಗಿದ್ದ ರೀಸೆಂಟ್ 1 ಇಯರ್ ಆತ್ ಸರ್. ಈಗ 1 ಇಯರ್ ಒಳಗೆ ಇದ ಜನವರಿ ಫೆಬ್ರವರಿ ಒಳಗೆ ಆಗಿದ್ದು ಸರ್ ಇದು ಸಮಸ್ಯೆ. ಅಲ್ಲಿವರೆಗೂ ರಸ್ತೆ ಎಲ್ಲ ಸರಿ ಇತ್ತು ಸರ್, ಅಲ್ಲಿವರೆಗೂ ಈ ಸಮಸ್ಯೆ ಇದ್ರಿಕಿಲ್ಲ ಸರ್. ಜಸ್ಟ್ ಈಗ ನಮ್ದು ಫೆಬ್ರವರಿ ತಿಂಗಳಿಗೆ ಪೀಡ್ ಮುಗ್ಯಾಕ್ ಬಂತ ಸರ್. ರೀಸೆಂಟ್ ನಾವ್ ಪೀಡ್ ಮುಗಿದ ಟೈಮ್ನಾಗ ಇದು ಸಮಸ್ಯೆ ಬಂದಿತ್ತು ಸರ್. ಅದಕ್ಕಿಂತ ಮುಂಚೆ ಎಲ್ಲ ಸರಿ ಇತ್ತು ಸರ್. ಹಾ ಸರ್, 22 ಗುಂಟೆ ನಾವು ಅದನ್ನ ಇದು ಮಾಡಿದ್ವಿ ಸರ್, ಸರ್ವೆ ಮಾಡಿಸಿ ಬೌಂಡ್ರಿ ಹಾಕಿದ್ವಿ ಸರ್. ಅದಕ್ಕೆ ರಸ್ತೆ ಅಷ್ಟೇ ಇಲ್ಲ ಸರ್, ರಸ್ತೆ ಎರಡೂ ರೈತರು ಒಪ್ಪಿಗೆ ಕೊಟ್ರೆ ಮಾತ್ರ ಆಗ್ತದ. ನಾವು ತಹಸೀಲ್ದಾರ್ ಭೇಟಿಗೆ ಸತ 2 ಸತ ನಮ್ಮ ಪಿಡಿಒ ನಮ್ಮ ಊರನ್ನ ಜನ ಎಲ್ಲ ಕೂಡ ನಾವು ಮಾತಾಡಿದ್ವಿ ಸರ್ ತಹಸೀಲ್ದಾರ್ ಸರ್ಗೆ.
ಅಷ್ಟೆಲ್ಲ ಹ್ಮ್ ಹೇಳಿ ಸರ್. ಸರ್ ಹಿಂಗಾಗಿ ಅದು ಪ್ರಾಬ್ಲಮ್ ಇದೆ ಸರ್. ದಯವಿಟ್ಟು ನಿಮ್ ಕಡೆಯಿಂದಾರು ಅದಕ್ಕೊಂದು ಏನಾರು ಒಂದು ಪರಿಹಾರ ಮಾರ್ಗ ಮಾಡ್ಕೊಟ್ರೆ ಒಂದು ಊರಿಗೆ ಹೆಲ್ಪ್ ಆಗ್ತದೆ ಸರ್. ನಮ್ಮ ಹೆಸರು ಸರ್? ಬಸವರಾಜ್ ಕೊಳಚಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ್ದಾರೆ ಸರ್. ಚಿದಾನಂದಯ್ಯ ಬಸೇ ಹಿರೇಮಠ. ಏನು ಸರ್ ಊರಾಗ ಇಲ್ಲಿ ಲಿಂಗದಾಳ್ ಇದೆ. ಲಿಂಗದಾಳ ಗ್ರಾಮದೊಳಗ ಇಲ್ಲಿ ಎಲ್ಲಾ ಇಲ್ಲಿ ಊರು ಬರ್ತಕ್ಕಂತ ನೀರು ನಿಂತು 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 ಸೊಳ್ಳಿ ಕಡ್ದು ಊರೊಳಗ ಅಲರ್ಜಿ ಮತ್ತು ಜ್ವರ ಕಾಡಾಕತ್ತಾವ. ಕಾಡೋದ್ರಲಿಂದಾನು ಪಂಚಾಯತಿಗೆ ಹೋಗಿ ಅನ್ಕೋರಿ ತಗೊಂಡ್ರ ಅದ್ ಹಂಗ ಆಗುದ ಮತ್ತೆ ಏನ್ ಮಾಡಕ್ಕಾಗತ್ತೆ, ನೀವ ಕ್ಲೀನ್ ಮಾಡ್ಕೋಬೇಕು ನಿಮ್ ಮನಿ ಮುಂದಿನ ಅಂತ ಹೇಳ್ತಾ ಇದ್ರಿ. ಪಂಚಾಯತ್ ಆಗ್ರಿ. ಆಮೇಲೆ ಪದೇ 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 ಕ್ಲೀನ್ ಮಾಡ್ಕೊಂತಾನ ಅದನ್ನ ಮಾಡ್ಕೊಂತಾನ ರೈತರ ಬಾಳೆದೊಳಗ ಅದನ್ನ ಮಾಡ್ಕೊಂತ ನಿಲ್ಲಕ್ ಆಗೋದಿಲ್ರಿ. ಸಿಕ್ಕಾಪಟ್ಟಿ ಗಲೀಜ್ರಿ ಇದು. ಈ ತರ ಎನ್ಕೋರಿ ಕೇಳಾಕ್ ಹೋದ್ರ ಅಲ್ಲೇ ನಿಮ್ ಸಿಬ್ಬಂದಿಗಳಿಗೆ ಹೇಳ್ರಿ ಅಂತ ಹೇಳ್ತಿರ್ತಾರೆ. ಸಿಬ್ಬಂದಿಗಳಿಗೆ ಹೇಳಾಕ್ ಹೋದಂಗ ನಾವ್ ಕೇಳೋದು ಅಧಿಕಾರಿಗಳನ್ನ ಕೇಳ್ಬೇಕಾಗಿರ್ತೈತ್ರಿ. ನಾವ್ ಏನಾರ ಅವ್ರು ಕೇಳಾಕ್ ಹೋದ್ರ ಜಗಳ ದೂಸಾಬರಿ ಆಗ್ತದೆ. ನಾವ್ ಹೋಗಿ ಪಂಚಾಯತಿಗೆ ನೇರವಾಗಿ ಹೇಳ್ತಿರ್ತೇವ್ರಿ. ಹೇಳಿದ್ರೆ ಅವ್ರು ತಲೆ ಕೆಡಿಸ್ಕೊಂಡ್ರಿ. ಈಗ ಒಂದ್ ಬಿಟ್ಟು ಮತ್ತೇನ್ ಸಮಸ್ಯೆ ಐತಿ ಊರಾಗ? ಮತ್ತೇನು ಸಮಸ್ಯೆ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದ ಯಾರ ಮೈತ್ ಆದ್ರ ಇಲ್ಲಿ ಮಶಾನ್ಕ್ ಹೋಗಾಕ್ ಹಾದಿಲ್ಲ. ಒಂದೇದ್ರಿ ಇಲ್ಲಿ ಆಗ್ತಕ್ಕಂತ ರೋಡ್ಗಳಿಗೆ ಯಾವ ಕೆಲಸಗಳು ಆಗಿಲ್ಲ. ಈ ಎಲ್ಲ ಕಣ್ಣಿ ಕಾಣ್ತಕ್ಕಂತ ವಿಷಯ ಐತ್ರಿ ಇಲ್ಲಿ ನಮ್ಮ ಊರೊಳಗ. ಆಮೇಲೆ ಈಗ ಆಗ್ತಕ್ಕಂತ ಕೆಲಸಗಳು ಆಗಿಲ್ಲ ಅಲ್ರಿ, ಅವು ಆಗ್ಬೇಕು ಇನ್ ಮ್ಯಾಗ ಊರ್ ಸುಧಾರಣೆ ಆಗ್ಬೇಕು. ಮತ್ತೊಂದ್ ಜಾಗ ಗೌರ್ಮೆಂಟ್ ಜಾಗ ಐತೋ ಅಥವಾ ಏನಾಗ್ತದೆ ಅದ್ರ ಬಗ್ಗೆ ಏನ್ ಸ್ವಲ್ಪ ಏನಾಗ್ತದೆ? ಅದು ಹಿಂದ ದೇಶಕತ್ತಿ ಭೂಮಿ ರೀ ಇದು. ದೇಶಕತ್ತಿ ಭೂಮಿ ಒಳಗನ ಅದು 200 ವರ್ಷದ ಹಿಂದಿಂದ್ರಿ ಇದು. ಅದು GPS ಆಗೈತ್ರಿ. ಆ ರೋಡ್ ಆಗಿತ್ರಿ ಅಲ್ಲಿ ಪೈಲ. ಅವರು ಮಿಷನ್ಗೆ ಹೊಲಾನು ಕೊಟ್ಟಾರ, ರೋಡ್ನು ಕೊಟ್ಟಿದ್ರಿ ಅದ. ಆಮೇಲೆ ಈಗ ಇತ್ತಿತ್ಲಾಗ ಏನ್ ಮಾಡ್ಯಾರ ಅದನ್ನ ತೆಗೆದು ಹೋಗದಾರ. ಈಗ ಈಗಾಗಲೇ ಅದಕ್ಕೆ ತಿಳ್ಕೊತಾರ ಮಾಡ್ತಾರಲ್ಲ, ಅವನ್ನೆಲ್ಲ ದಫನ್ ಮಾಡ್ತಾರ. ಅವ್ರು ಏನು ಶಿವ ಅವ್ರು ಆಸ್ತಿ ಇದ್ದಲ್ಲಿ ಸುಟ್ಕೊಳಕತ್ತಾರಿ. ಈಗ ಏನಾದ್ರು ಪಂಚಾಯತ್ಯಾಗ ಕೇಳಾಕ್ ಹೋದ್ರ ನಾವೇನ್ ಮಾಡಕ್ ಆಗೋಲ್ಲ, ನೀವು ಹೊರನಾರ ಸುಧಾರಣೆ ಮಾಡ್ಕೋಬೇಕು. ದೇಶಾರ್ ಬಂದ್ ಹೇಳಿದ್ರ, ನಾವೆಲ್ಲಾ ಹೇಳಿದ್ವಿ ಕೇಳಿದ್ವಿ, ಮತ್ತೇನು ಮಾಡಕ್ ಆಗ್ಲಿಲ್ಲ ಅವ್ರಿಗೆ ಪಾಪ. ನಮ್ಮೂರ್ ದೇಶ ಸರ್ಜಸ್ ಪಾಂಡ್ಯ ರೀ. ಅವ್ರು ಬಂದ್ ಹೇಳಿದ್ರಿ, ನಮ್ಗ್ ಹಾದಿ ಕೊಟ್ಟಿದ್ವಿ ನಾವು. ಹೋಗ್ರಿ ಮಿಷನ್ಕ್ ಹೋಗಾಕ ನಾವು ಅಷ್ಟು ಹೊಲಾನು ಕೊಟ್ಟಿವಿ ಸುಡಾಕ. ಇದು 200 ವರ್ಷದ ಹಿಂದಿಂದ ಇತಿಹಾಸ ರೀ ಇದು ನಮ್ಮೂರೊಳಗ ಮಿಷನ್ ಇದ್ದಿದ್ದ. ಸಂಬಂಧಪಟ್ಟಂತ ಪಂಚಾಯತ್ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅವರೆಲ್ಲ ಈ ವಿಷಯ ಗಮನಕ್ಕೆ ಬರ್ತಿಲ್ಲ. ಇಲ್ಲಿ ಯಾರೋ ಸತ್ರ ಅಂದ್ರೆ ಸ್ವರ ಬಂದ್ ಪೊಲೀಸ್ ಸ್ಟೇಷನ್ದಾರ್ ಬರ್ತಾರೆ. ಬಂದು ಯಾರೋ ಗುದ್ದಾಡಿ ಆ ಎಳೆದಾಗ ಮನ್ ಕೊಟ್ಟು ಹೋಗ್ತಾರೆ. ಹೊಳ್ಳಿ ಎನ್ಕ್ವೈರಿ ತಗೊಳಲ್ಲ, ಅದಕ್ಕೆ ಹೊಳ್ಳಿ ಗಮನಕ್ಕೆ ತಗೊಳಲ್ಲ. ತಹಸೀಲ್ದಾರು ಬಂದಿದ್ದರಿ, ಅವಾಗ ಇದು ಹೋಗೈತ್ರಿ. ನಮ್ಮ ಹೆಸರೇನ್ರಿ? ಯಾರ್? ನಿಮ್ಮ ಹೆಸರೇನ್ರಿ? ಚಿದಾನಂದಯ್ಯ ರೀ. ತಹಸೀಲ್ದಾರು ಬಂದಿದ್ದಾರೆ. ಇಲ್ಲಿ ರಾಮದಾಸ್ ತಹಸೀಲ್ದಾರು ಬಂದಿದ್ದಾರೆ. ಬಂದು ಆ ಎಳೆದಾಗ SC ಪೈಕಿ ತೀರ್ಕೊಂಡಾಗ ಆ ಎಳೆದಾಗ ಅವ್ರ ಮೈತ್ ಮಾಡಿ ಹೋದ್ರಿ. ಹೊಳ್ಳಿ ಅವ್ರ ಎನ್ಕ್ವೈರಿ ಇಲ್ಲ ಏನಿಲ್ಲ, ಇಷ್ಟ ಮುಗೀತು. ಏನ್ ಸಮಸ್ಯೆ ಐತಿ? ಇಲ್ಲಿ ನೀರ್ ನಿಂದಿರ್ತೈತ್ರಿ. ಯಾವ್ರಮ್ಮ ನಿಮ್ದು? ನಿಂಗದಾಳ್ರಿ. ಏನ್ ಸಮಸ್ಯೆ ಐತಿ ನಿಮ್ಮ ಊರಲ್ಲಿ? ಈ ಊರಾಗ ಜಾಗ ಇಲ್ರಿ, ಇಲ್ಲಿ ನೀರ್ ನಿಂದಿರ್ತೈತಿ. ಮತ್ ಮಳಿ ನೀರ್ ಒಟ್ಟ ಹೋಗಂಗಿಲ್ರಿ. ಹರ್ದ ಬರ್ಲ್ ತಗೊಂಡ್ ಗುಡ್ಸುದರಿ ನಾವ್ ಚಂಚನ್ ಮಳಿ ಆತಂದ್ರ. ಇಲ್ಲಿ ದೇವ್ರಿಗೆ ನೀರ್ ನೀಡಿದ್ರ ಒಟ್ಟ ನೀರ್ ಹೋಗಂಗಿಲ್ರಿ. ಮತ್ತೇನ್ ಸಮಸ್ಯೆ ಐತಿ? ಮತ್ತೇನ್ ದನ ಕರ ಕಟ್ಕೊಳಕ್ ಜಾಗ ಇಲ್ರಿ ನಮ್ಗ. ಏನಿಲ್ಲ, 5 ಮನಿ ಐತೈತ್ ನೋಡ್ ಆಟಯಪ್ಪ. ಮತ್ ಅತ್ತಾಗ ಒಂದಕ್ ಹೋಗಕ್ ಜಾಗ ಇಲ್ಲ. ಎಲ್ಲಿ ಒಂದಕ್ಕ ಕಳ್ಸಿಕೊಡಂಗಿಲ್ರಿ. ಅಲ್ಲೇ ನಿಮ್ ಮನ್ಯಾಗ ಹೋಗ್ಕೋರಿ, ನಿಮ್ ಮನಿ ಮುಂದ್ ಹೋಗ್ಕೋರಿ ಅಂತಾರ್ರಿ. ಜಾಗ ಇಲ್ರಿ ಎಲ್ಲಿ ನಮ್ಗ. ಪಂಚಾಯತ್ ಹೋಗಿ ಕೇಳ್ಬೇಕು, ಈ ವಿಷಯ ಬಗ್ಗೆ ತ್ರಾಸ ಐತಿ ಹಂಗ ಅಂತ ಕೇಳ್ಬೇಕಾಗಿತ್ತು. ಏನ್ ಕೇಳುದ್ರಿ? ಕೇಳಿ ಮತ್ತ ಊರ ಹಂಗ ನಿಮ್ ಊರ ಆಟೋಕೈತಿವ ಏನ್ ಮಾಡಕ್ ಆಗುಲ್ಲ ಅಂತಾರ್ರಿ. ಏನ್ ಮಾಡುದ್ರಿ? ಅಲ್ಲಿ ಅಂತಾರ್ರಿ ಪಂಚಾಯತ್ಯಾಗ್ರಿ. ಮತ್ ನಮ್ಗಾರ ಏನ್ ಗೊತ್ತ್ರಿ? ಗಂಡ್ ಮಕ್ಳಿಗೆ ಗೊತ್ತ್ರಿ. ನೀವೇನ್ ಮಾತಾಡ್ತೀರಿ? ಅಲ್ಲಿ ಹೋಗಿ ಪಂಚಾಯತ್ಯಾಗ ಅಂತಾರ್ರಿ ನಮ್ಗ ಹೆಣ್ ಮಕ್ಳಿಗೆ. ನಾವೇನ್ ಕೇಳ್ರಿ ಹೋಗಿ ಪಂಚಾಯತ್ಯಾಗ? ಗಂಡ್ ಮಕ್ಳ ಕೇಳ್ಬೇಕ್ರಿ. ನನ್ನ ಹೆಸರು ಕುಮಾರ್ರಿ. ಇದಾರಿ ನಿಂಗದಾಳ್ರಿ.